ಎಸ್ ಮೇಡಮ್ ಅವ್ರೆ, ಈಗ ನಗರೀಕರಣದಿಂದ ಜನ ಬೇಸತ್ತು ಹೋಗಿದ್ರು. ಈ ರೀತಿಯ ಒಂದು ಹಸಿರುಕರಣ ಆಗಬೇಕು ಅನ್ನೋಂಥ ಲೆಕ್ಕಾಚಾರ ಇತ್ತು, ಒತ್ತಾಯ ಕೂಡ ಇತ್ತು. ಅದರಂತೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಏನು ಹೇಳ್ತೀರಿ ಸರ್? ಫಸ್ಟು ನಮ್ಮ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರಿಗೆ ಈ ಕ್ರಮ ತುಂಬ ಸ್ವಾಗತಾರ್ಹ. ಇದು ತುಂಬ ರಿಕ್ವೈರ್ಮೆಂಟ್ ಇತ್ತು. ಈಗ ನಮ್ಮ ಕಾಡುಗೋಡಿ, ಈಗ ಎಲ್ಲರಿಗೂ ನೀವು ಗೊತ್ತಿರೋಂಗೆ ಬೆಂಗಳೂರು ಅಂದರೆ ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ ಅವೆರಡು ಬಿಟ್ಟು ಬೇರೆ ಯಾವುದು ಅಷ್ಟು ದೊಡ್ಡ ಪಾರ್ಕ್ ಇರಲಿಲ್ಲ. ಈಗ 120 ಎಕರೆ ಯಲಹಂಕ ಹತ್ರ ಮತ್ತು ಕಾಡುಗೋಡಿ ಹತ್ರ 120 ಎಕರೆ, ಯಲಹಂಕ ಹತ್ರ 153 ಎಕರೆ ಜಾಗದಲ್ಲಿ ಇವರು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ತುಂಬ, ಮತ್ತು ಅದಕ್ಕಾಗಿ 20 ಕೋಟಿ ಹಣವನ್ನು ತೆಗೆದಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಇದನ್ನು ಜಾರಿಗೊಳಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಈ ಜಾರಿಗೊಳಿಸ್ಲಿಕ್ಕೆ ತುಂಬ ಒಂದು ಆಸಕ್ತಿ ಇರಬೇಕು. ನಾವು ಹೇಳೋದೇನೆಂದರೆ, ಈಗ ನಮ್ಮ ಬೆಂಗಳೂರಿನ ಸ್ಥಿತಿ ನೋಡಿ, ಪಾರ್ಕ್ಗಳು ಯಾವ ಥರ ಏರಿಯಾದಲ್ಲಿರೋ ಪಾರ್ಕ್ಗಳನ್ನ ಹೇಗೆ ಇವರು ನೋಡ್ಕೊಂಡಿದ್ದಾರೆ ಅಂತ. ಆಮೇಲೆ ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಬೆಂಗಳೂರಲ್ಲಿ ಈಗ ಅರಣ್ಯ ಇಲಾಖೆನೇ ಎಲ್ಲ ಮರಗಳಿಗೆ, ಸಾಲು ಮರಗಳಿಗೆ ಅರಣ್ಯ ಇಲಾಖೆನೇ ರೆಸ್ಪಾನ್ಸಿಬಲ್. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿಯೊಂದನ್ನು ಎಷ್ಟು ಮರಗಳು ಟಾಪಲ್ಲಿ ಆಗ್ತಾಯಿದೆ, ಎಷ್ಟು ಜನದ ಜೀವ ಹೋಗ್ತಾ ಇದೆ. ಮೊನ್ನೆನೇ ಈ ಮಧ್ಯೆನೇ ಒಂದು 15 ದಿವಸದ ಕೆಳಗಡೆ ಮಳೆ ಬಂದಾಗ ಒಂದು ಕಾಲೇಜ್ ಹೋಗೋ ಹುಡುಗಿ ಮೇಲೆ ಡೈರೆಕ್ಟಾಗಿ ಮರ ಬಿದ್ದುಬಿಟ್ಟು ಆಕೆ ಸಾವನ್ನಪ್ಪಿದ್ಲು ಸ್ಪಾಟಲ್ಲಿ. ಆ ಥರ ಆಗಲಿಕ್ಕೆ ಕಾರಣ ಏನು, ಅದನ್ನು ಇವರು ನೋಡ್ಕೋಬೇಕಾಗತ್ತೆ. ನಮ್ಮ ಸಂಸ್ಥೆ ಕಡೆಯಿಂದ ನಾವು BPAC-ಇಂದ ನಾವೊಂದು ಪ್ರಾಜೆಕ್ಟು ಮಾಡಿದ್ವಿ. ಎಲ್ಲ ಮರಗಳಿಗೆ ಸುತ್ತ ಡಾಂಬರೀಕರಣ ಆಗ್ತಿದೆ. ಇದಕ್ಕೆಲ್ಲ ಕಾರಣ ಏನಂದರೆ, ಮರಗಳಿಗೆ ಗೆದ್ದಲು ಹಿಡಿತಾ ಇದೆ, ನಿರ್ವಹಣೆ ಇಲ್ಲ. ಗೆದ್ದು ಹಿಡ್ದಿರೋದ್ರಿಂದ ಮರಗಳು ಏನಾಗ್ತಾ ಇದೆ, ಟಾಪಲ್ ಆಗಿ ಜನಗಳಿಗೆ ತೊಂದರೆ ಆಗ್ತಿದೆ.